ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ತಾಲೂಕಿನ ಜನತೆಗೆ ಸೇವೆ ಮಾಡಲು ಸದಾ ಸಿದ್ಧ. ಹೂಡಿ ವಿಜಯಕುಮಾರ್. ಸುದ್ದಿಯ ವಿವರ. ಮಾಲೂರು ತಾಲೂಕಿನ ಜನತೆ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿದ್ದು ಅವರ ಸೇವೆ ಮಾಡಲು ಸದಾ ಸಿದ್ಧ ಎಂದು ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಹೂಡಿ ವಿಜಯಕುಮಾರ್ ತಿಳಿಸಿದರು. ಮಾಲೂರು ನಗರದ ವೈಟ್ ಗಾರ್ಡನ್ನಲ್ಲಿ ಅವರ ಅಭಿಮಾನ ಬಳಗ ಏರ್ಪಡಿಸಿದ್ದ ಹುಟ್ಟುಹಬ್ಬ ಆಚರಣೆಯಲ್ಲಿ ಭಾಗಿಯಾದ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅಭಿಮಾನದಿಂದ ಹಾಗೂ ಗೌರವದಿಂದ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿರುವುದು ನನಗೆ ಅವರ ಸೇವೆ ಮಾಡಲು ಇನ್ನೂ ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ ಎಂದು ಹೇಳಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮರು ಎಣಿಕೆಯ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ಸ್ವಾಗತಿಸುವುದಾಗಿ ಹೇಳಿ, ಮರು ಎಣಿಕೆ ಬಗ್ಗೆ ನಮಗೂ ಕುತೂಹಲ ಇದ್ದು ಎಣಿಕೆಯ ಫಲಿತಾಂಶ ಏನೇ ಆದರೂ ಸ್ವಾಗತ ಎಂದರು. ನಮಗೆ ಅನುಕೂಲ ಆಗುತ್ತದೆ ಎಂಬ ಯಾವ ನಿರೀಕ್ಷೆಯೂ ನಾವು ಇಟ್ಟುಕೊಂಡಿಲ್ಲ. ಮರು ಎಣಿಕೆಯನ್ನು ಜವಾಬ್ದಾರಿಯಿಂದ ಗಮನಿಸುವುದಾಗಿ ತಿಳಿಸಿದರಲ್ಲದೆ ಫಲಿತಾಂಶದ ಬಗ್ಗೆ ಜನ ಕುತೂಹಲದಿಂದ ಕಾಯುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಶ್ವೇತಾ ವಿಜಯಕುಮಾರ್, ಎಸ್ಜೆಪಿ ಆರ್ ಪ್ರಭಾಕರ್, ಪುರಸಭೆ ಸದಸ್ಯರುಗಳಾದ ರಾಮಮೂರ್ತಿ, ಭಾನುತೇಜ, ಮುಖಂಡರುಗಳಾದ ಬಿಆರ್ ವೆಂಕಟೇಶ್, ಕುಟ್ಟಿ, ಬಡಗಿ ಶ್ರೀನಿವಾಸ್, ದಿಬ್ಬಯ್ಯ, ಮುನಿರತ್ನಮ್ಮ ಸೇರಿದಂತೆ ಸಾವಿರಾರು ಜನ ಅಭಿಮಾನಿಗಳು ಎಸ್ಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಾಲೂರು ತಾಲೂಕಿನಲ್ಲಿ ನಮ್ಮ ಒಂದು ಹುಟ್ಟುಹಬ್ಬವನ್ನು ನಮ್ಮ ಪಕ್ಷದ ಮುಖಂಡರುಗಳು, ಅಧ್ಯಕ್ಷರು, ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಇವತ್ತು ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚಾಗಿ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅದ್ಧೂರಿ ಅಂತಂದರೆ ಖುಷಿಯಾಗಿ ಅದ್ಧೂರಿಯಾಗಿ ಆಚರಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮನಸ್ಫೂರ್ತಿಯಾಗಿ ಏನಂತಂದರೆ ಅವ್ರಿಗೊಂದು ಖುಷಿಯಾಗಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಒಂದು ಹುಟ್ಟುಹಬ್ಬವನ್ನು ಜನರಿಗೆ ಏನಾದರೂ ಒಂದು ಸೇವೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಊಟದ ವ್ಯವಸ್ಥೆಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಸ್ಯಾರಿ ಕೊಡೋದಾಗಿರ್ಬೋದು, ದೇವಸ್ಥಾನಗಳಲ್ಲಿ ಪೂಜೆ ಕಾರ್ಯಕ್ರಮಗಳಾಗಿರ್ಬೋದು, ರಾಸುಗಳಿಗೆ ಬೂಸ ಮೂಟೆಗಳು ಕೊಡೋಂಥದ್ದಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು ಇವತ್ತು ಹುಟ್ಟುಹಬ್ಬಕ್ಕೆ ಸರಳವಾಗಿ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಒಂದು ಥರ ಸಂತೋಷ ಆಗುತ್ತೆ. ಭಗವಂತ ಮಾಲೂರು ತಾಲೂಕು ಜನರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ತಿಳಿಸಕ್ಕೆ ಬಯಸ್ತೀನಿ. ನಮ್ಮ ಮೇಲೆ ಏನು ಪ್ರೀತಿ ವಿಶ್ವಾಸ ಇಟ್ಕೊಂಡು ಇಷ್ಟು ಜನ ಸೇರಿ ಇವತ್ತು ಈ ಒಂದು ಕಾರ್ಯವನ್ನು ಪ್ರತಿ ವರ್ಷದಂತೆ ಆಚರಣೆ ಮಾಡ್ತಾ ಇರೋದು ಭಾಳಷ್ಟು ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚಾಗಿ ನಮಗೆ ಜವಾಬ್ದಾರಿ ಕೂಡ ಬರುತ್ತೆ. ಇದನ್ನು ನೋಡಿದ್ರೆ ಇನ್ನೂ ಹೆಚ್ಚಾಗಿ ನಾವು ಸಂಘಟನೆ ಮಾಡಬೇಕು, ಜನರ ಜೊತೆ ನಮ್ಮ ತಾಲೂಕಿನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅಂತ ಇನ್ನೂ ಹುಮ್ಮಸ್ಸು ಬರುತ್ತೆ. ಆ ಒಂದು ಕೆಲಸ ನಮ್ಮ ತಾಲೂಕು ಜನ ಎಲ್ಲ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿದೆ. ತಾಲೂಕು ಜನ ಕೂಡ ಕಾಯ್ತಾ ಇದ್ದಾರೆ. ಏನು ರಿಸಲ್ಟ್ ಬರುತ್ತೆ, ಏನು ಸತ್ಯಾಂಶಗಳು ಇದರಿಂದ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ತಾಲೂಕು ಜನ ಕೂಡ ಕಾಯ್ತಾ ಇದ್ದಾರೆ. ನಾವು ಕೂಡ ಕಾತರದಲ್ಲಿ ಕಾಯ್ತಾ ಇದ್ದೀವಿ. ಏನು ರಿಸಲ್ಟ್ ಏನಿದೆ, ಏನಾಗಿರ್ಬೋದು, ವ್ಯತ್ಯಾಸಗಳು ಆಗಿದೆಯೋ ಇಲ್ವೋ, ಏನು ವ್ಯತ್ಯಾಸಗಳಾಗಿದೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಕಿತ್ಲಾಡ್ತಾ ಇರೋದು ನೋಡಿದ್ರೆ ಏನಾದರೂ ವ್ಯತ್ಯಾಸ ಆಗಿದೆಯೋ ಆಗಿಲ್ವೋ ಅನ್ನೋದು ನಮಗೆ ಗೊಂದಲಗಳಾಗ್ಬಿಟ್ಟಿದೆ. ಹಾಗಾಗಿ ತಾಲೂಕು ಜನ ಯಾವ ರೀತಿ ಕಾಯ್ತಾ ಇದ್ದಾರೋ ಈ ಒಂದು ರಿಸಲ್ಟ್ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ನಾವು ಕೂಡ ಕಾದು ನೋಡೋಣ. ಏನೇ ಅದರಲ್ಲಿ ಸತ್ಯತೆಗಳು ಹೊರಗಡೆ ಬರಬೇಕು ಅಂತ ಜನರ ಮುಂದೆ ಇಡೋಂಥ ಕೆಲಸ ಆಗಬೇಕು ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀವಿ. ಚಾನ್ಸಸ್ ಇದೆಯಾ? ನಿಮ್ಗೆ ಏನಾದ್ರು ಚಾನ್ಸಸ್? ನೋಡಿ, ನಾವು ಯಾವ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿಲ್ಲ. ಸೋತಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸ ಏನು ಮಾಡಬೇಕು, ತಾಲೂಕು ಜನರಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ವಿರೋಧ ಪಕ್ಷ ನಾಯಕ ಯಾರಿಗೆ ಅವಕಾಶಗಳು ಕೊಟ್ಟಿದ್ದಾರೋ ಅವರು ಅವಕಾಶ ಯಾರಿಗೆ ಸಿಕ್ಕಿದೆಯೋ ಅವರು ಜನ ಕೆಲಸ ಮಾಡ್ಕೊಂಡು ಬರೋಂಥ ಕೆಲಸ ಜವಾಬ್ದಾರಿ ಜನಕ್ಕೆ ಕೊಟ್ಟಿದ್ದಾರೆ. ಇವತ್ತು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಜನ ಇಲ್ಲಿ ಇವತ್ತು ಎಲ್ಲ ಕಡೆನೂ ಕೇಳೋಂಥವ್ರಾಗಿದ್ದಾರೆ. ಆದರೂ ಕೂಡ ಕೆಲಸಗಳ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಜನರು ಇದನ್ನು ನೋಡಿ ಬೇಸತ್ತಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಇದು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಏನು ಇದರಲ್ಲಿ ರಿಸಲ್ಟ್ ಬರುತ್ತೋ ಅಂತ ಹೇಳ್ಬಿಟ್ಟು ನೀವು ಯಾರೂ ನೋಡಿಲ್ಲ. ನೀವೆಲ್ಲ ಕಾದು ನೋಡ್ಬೇಕಷ್ಟೇ, ಆಯಿತಾ? ನಾವಂತೂ ಏನು ಆಸೆ ಅಂತೂ ಇಟ್ಕೊಂಡಿಲ್ಲ. ಹಾಗಾಗಿ ಏನು ರಿಸಲ್ಟ್ ಬರುತ್ತೋ, ನಮಗೂ ಏನೋ ಒಂದು ಆಸೆ ಅಂತಂದರೆ
ಅಲ್ಲಿ ಕೌಂಟಿಂಗ್ ದಿವಸ ನಾವು ಸರಿಯಾಗಿ ಗಮನಿಸೋಕ್ಕಾಗಿರಲಿಲ್ಲ. ಈ ಒಂದು ಅವಕಾಶ ನಾವು ನಮ್ಮ ಪಕ್ಷದ ಅನುಮಾನ ಇತ್ತು ಅಂತ ಇಲ್ಲ, ನಮಗೇನು ಅನುಮಾನಗಳಾಗಿರಲಿ ಆ ಥರವೆಲ್ಲ ನಮಗೇನು ಇರಲಿಲ್ಲ. ಜನ ಹೇಳೋದು ನೋಡಿದ್ರೆ ಬೇರೆಯವರು ಎಲ್ಲ ಜನರು ಮತ್ತು ಪಬ್ಲಿಕ್ ಎಲ್ಲ ಹೇಳೋದು ನೋಡಿದ್ರೆ ಈಗ ನಮಗೂ ಫೋನ್ಗಳು ಮಾಡಿ ತಿಳಿಸೋಂಥದ್ದು ನೋಡಿದ್ರೆ ಅಣ್ಣ ನಿಮ್ಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವೇನು ಆಸೆ ಇಟ್ಕೊಳಕ್ಕೆ ಹೋಗಿಲ್ಲ, ಕಾದು ನೋಡೋಣ ಏನು ರಿಸಲ್ಟ್ ಬರುತ್ತೋ ಅದ್ರ ಮೇಲೆ ಜನಕ್ಕೆ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಅದ್ರ ಮೇಲೆ ತೀರ್ಮಾನ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು.